ಯಾರಿಗೂ ಇರಲಿಲ್ಲ. ಇಷ್ಟಪಟ್ಟು ಅವರು ಎಲ್ರಿಗೂ ಬಡವರಿಗೊಂದು ಒಳ್ಳೆಯದಾಗಬೇಕು ಅಂತ ಆ ಒಂದು ಸ್ಕೀಮ್ನಲ್ಲಿ ಸಿದ್ದರಾಮಯ್ಯನವರನ್ನು ಒಪ್ಪಿಸಿ 2023 ಸರ್ಕಾರದ ನಂತರ ಅದಕ್ಕೆ ಪ್ರತ್ಯೇಕವಾದ ಬಜೆಟನ್ನು ತಗೊಂಡು ಮನೆಗಳು ಕಟ್ಟುಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಂತರ ತಾವೆಲ್ಲ ನೋಡ್ಬೋದು, ಆನೇಕಲ್ಲಿನಲ್ಲಿ 1,000 ಕೋಟಿ, ದೇಶದಲ್ಲೇ 2ನೇ ಅತಿ ದೊಡ್ಡ ಸ್ಟೇಡಿಯಂ ಮೊನ್ನೆ ಉದ್ಘಾಟನೆ ಮಾಡಿದ್ದು ಜಮೀರ್ ಅಹ್ಮದ್ ಅವರ ಕೋಟೆಯಲ್ಲೇ ಉದ್ಘಾಟನೆ ಆಗಿದೆ. ಇಂತಹ ಅನೇಕ ಕಾರ್ಯಕ್ರಮಗಳು ಬಡವರಿಗೆ ಎಲ್ಲಿ ಅಲ್ಪಸಂಖ್ಯಾತರಿಗೆ, ಎಲ್ಲಿ ದಲಿತರಿಗೆ ಎಲ್ಲಿ ಅನ್ಯಾಯ ಆಗುತ್ತೋ ಅವರು ಎದ್ದು ಬಂದು ನಿಂತು ರಾತ್ರಿಯಲ್ಲಿ ನಿಂತಿರ್ಬೋದು. ನೀವು ನೋಡಿರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಬೆಂಗಳೂರಲ್ಲಿ ಬಿಲ್ಡಿಂಗ್ ಕಾಂಪೌಂಡ್ ಗೋಡೆ ಕುಸಿತದಲ್ಲಿ 18ರಿಂದ 19 ಜನ ತಿಳ್ಕೊಂಡ್ಬಿಟ್ಟು, ಅದರಲ್ಲಿ ತಮಿಳುನಾಡಲ್ಲಿದ್ದರು, ಕೇರಳವರಿದ್ದರು, ಬೆಂಗಳೂರವರಿದ್ದರು. ಒಬ್ಬೊಬ್ಬರಿಗೆ ಒಂದೊಂದು ಮನೆಗೆ ಮೃತಪಟ್ಟ ಒಬ್ಬೊಬ್ಬರಿಗೆ 5-5 ಲಕ್ಷ ರೂಪಾಯಿ ಅವರು ಸ್ವಂತ ಹಣದಿಂದ ಕೊಟ್ಟರು. ಇದು ಯಾಕೆ ಕೊಟ್ಟರು ಅಂದರೆ ಅವರ ಒಂದು ವೈಯಕ್ತಿಕ ಹಣದಲ್ಲಿ ಕೊಟ್ಟಿದ್ರು, ಸಂಘಟನೆ ಮಾಡೋ ಉದ್ದೇಶದಿಂದ ಕೊಟ್ಟಿದ್ರು. ಬಳ್ಳಾರಿಯಲ್ಲಿ ನಾವು ನೋಡ್ಬೋದು, ಒಂದು ಫೈರಿಂಗಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸಾವಪ್ಪಿದ. ಹೆಂಗಾಯ್ತು ಅಂತ ತನಿಖೆ ಆಗ್ತದೆ, ಅದಕ್ಕೆ ಬೇರೆ ಪ್ರಶ್ನೆ. ಆದರೆ ಇವರು ಹೋಗ್ಬಿಟ್ಟು ತಮ್ಮೆಲ್ಲರೂ ಮಾಧ್ಯಮದಲ್ಲಿ ಗೊತ್ತಿರ್ಬೋದು, ಒಂದು ದೊಡ್ಡ ಅಮೌಂಟನ್ನು ಕೊಟ್ಟರು. ಅದ್ರ ಬಗ್ಗೆ ಒಬ್ಬ BJPಯವರು ಒಂದು ಕಂಪ್ಲೇಂಟ್, ಇಡಿಗೂ ಕಂಪ್ಲೇಂಟ್ ಕೊಟ್ಟು 25 ಲಕ್ಷ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಜಮೀರಣ್ಣವರು, ಹಾರ್ಡ್ ಕ್ಯಾಶ್ ಕೊಡಬಾರ್ದು ರೀತಿಯಲ್ಲ. ಈ ಥರ ಬಹಳ ಎಕ್ಸಾಂಪಲ್ಸ್ ಇದೆ ಅವರು ಮಾಡಿರೋ ಈ ರಾಜ್ಯದಲ್ಲಿ ಕೆಲಸಗಳು. ಇದೆಲ್ಲ ಮಾಡೋ ಉದ್ದೇಶ ಏನು? ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಬೇಕು. ಅತಿ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಇಡೀ ರಾಜ್ಯಾದ್ಯಂತ ಮಸೀದಿಗಳಿರುವ ಮೌಜನ್ ಸಾಬುಗಳಿಗೆ, ಮೌಲ್ವಿಗಳಿಗೆ ಹಾಗೂ ಹಜ್ ಕಮಿಟಿಯ ವಾಲಂಟಿಯರ್ಗಳಿಗೆ ತಾವು ನೋಡ್ಬೋದು, ಸುಮಾರು 2,000ಕ್ಕಿಂತ ಹೆಚ್ಚಾಗಿ ತನ್ನ ಸ್ವಂತ ಖರ್ಚಿನಿಂದ ಉಮ್ರಾ ಕಳಿಸಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿ ಕಳಿಸ್ಬೇಕಾದ್ರೂ ಏನಿಲ್ಲ ಅಂದ್ರೆ 60,000 ಖರ್ಚು ಬರುತ್ತೆ. ಇವತ್ತು ಹಜ್ ಭವನದಲ್ಲಿ ಹಜ್ ಕ್ಯಾಂಪ್ ನಡೆದಾಗ ಲಕ್ಷಾಂತರ ಜನ ತಮ್ಮ ಒಂದು ಮನೆಯವರು ಯಾರು ಹಜ್ಗೆ ಹೋಗ್ತಾರೆ ಅವ್ರು ಸಂಬಂಧಿಕರು ಬಿಡೋ ಬಂದಾಗ 2 ಹೊತ್ತಿನ ಊಟ. ನಮ್ಮ ಚಿಂತಾಮಣಿಗೆ ಜಮೀರ್ ಅಹ್ಮದ್ ಅವರ ಕೊಡುಗೆ ಏನಂದರೆ, ಜಮೀರ್ ಅಹ್ಮದ್, ನಸೀರ್ ಅಹ್ಮದ್ ಅವರು ಅಂದರೆ ನಮ್ಮ ಸಚಿವರು ಡಾಕ್ಟರ್ MC ಸುಧಾಕರ್ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಏನು ಸಚಿವ ಸ್ಥಾನ ಅವರು ಕೊಟ್ಟಿದ್ರು, ಅವ್ರಿಗೂ ಸಹ ಇವತ್ತು ನೀವು ಕಡೆಗಣಿಸಿದ್ದೀರೋ ಅಥವಾ ಒಂದು ಜಾತಿವಾರ ಇದರಲ್ಲಿ ಇದು ಮಾಡಿದ್ದೀರೋ, ಅವ್ರು ಮಾಡಿರೋ ವೈಖರಿಯ ಬಗ್ಗೆ ನಾವು ನಿಮ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಸಮುದಾಯ, ಚಿಂತಾಮಣಿ ಸಮುದಾಯದಲ್ಲಿ, ಚಿಂತಾಮಣಿ ಇತಿಹಾಸದಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಮಸೀದಿಗಾಗಲಿ, ದರ್ಗಾಗಾಗಲಿ, ಈದ್ಗಾ ಕಾಂಪೌಂಡ್ಗಾಗಲಿ 32 ಕೋಟಿ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಕೊಟ್ಟಿರೋ ಇತಿಹಾಸ ಯಾರಾದರೂ ಇದೆಯಂದರೆ ಅದು ಚರಿತ್ರೆಯಲ್ಲಿ ನಿಲ್ಲುವಂಥ ಕೆಲಸ ಯಾರಿಗಾದ್ರೂ ಸಲ್ಲಬೇಕಾದ್ರೆ ಒಂದು ಸಚಿವ MC ಸುಧಾಕರ್ ರೆಡ್ಡಿ ಅವರಿಗೆ, 2ನೇದು ಜಮೀರ್ ಅಹ್ಮದ್ ಅವರಿಗೆ, 3ನೇದು ನಸೀರ್ ಅಹ್ಮದ್ ಅವರಿಗೆ. ನಮ್ಮ ಸಚಿವರ ಒಂದು ಸಹಕಾರ ಕೊಟ್ಟಿರೋದು ಜಮೀರ್ ಅಹ್ಮದ್ ಅವರು, ನಸೀರ್ ಅಹ್ಮದ್ ಇವರು ಇಬ್ಬರೂ ಸೇರಿ ನಮ್ಮದೇ ರಾಜ್ಯದಲ್ಲಿ ಮುರುಘಮಲ ದರ್ಗಾಗೆ 32 ಕೋಟಿ ಕೊಟ್ಟಿದ್ದಾರಲ್ಲ, ಇದು ರಾಜ್ಯದ ಇತಿಹಾಸದಲ್ಲೇ ಯಾವತ್ತೂ ಎಲ್ಲಿ ನಡೆದೂ ಇಲ್ಲ, ಇನ್ನು ಮುಂದೆ ನಡೀದೇ ಇರ್ಬೋದು. ಅತ್ಯಾಧುನಿಕ ಮಟ್ಟದಲ್ಲಿ ದರ್ಗಾವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರು ತಂದಿರೋ ಗ್ರಾಂಟು ಅವರೇ ಬಂದು ಖುದ್ದು ಬಕ್ರೀದ್ ನನಗೆ ಹೇಳಿದರು. ಮೊನ್ನೆ ನಾನು ಲಾಸ್ಟ್ ಟೈಮ್ ಹೋದಾಗ ನನ್ನ ಸುಧಾಕರ್ ಅಣ್ಣಗೂ ಹೇಳಿದರು, ಹೇಳಪ್ಪ ಸುಧಾಕರ್ ರೆಡ್ಡಿ ಅವರಿಗೆ, ಬಕ್ರೀದ್ ಆದಮೇಲೆ, ಹಬ್ಬ ಆದಮೇಲೆ ಬಂದು ನಾನು ನಸೀರ್ ಅಹ್ಮದ್ ಬಂದು ಉದ್ಘಾಟನೆಗೆ ಶಂಕುಸ್ಥಾಪನೆ ಮಾಡ್ತೀವಿ ಅಂತ. ಇಂಥ ಪರಿಸ್ಥಿತಿಯಲ್ಲಿ ಜಮೀರ್ ಅಣ್ಣ ಅವ್ರಿಗೂ ಸಚಿವ ಸ್ಥಾನ ಕೊಟ್ಟಿಲ್ಲ, ನಸೀರ್ ಅಹ್ಮದ್ ಅವ್ರದ್ದು ಕಂಟಿನ್ಯೂ ಇದ್ದಿದ್ದ ಆ ಒಂದು MLC ಪೋಸ್ಟನ್ನು ನೀವು ಕೊಟ್ಟಿಲ್ಲ. ಇದೆಲ್ಲನೂ ಹೈಕಮಾಂಡ್ ಅವರಿಗೆ ಒಂದೇ ಮನವಿ, ನಿಮ್ಮಲ್ಲಿ ಮುಂದಿನ ಬರುವ 28 ಚುನಾವಣೆಗೆ ಇದೆಲ್ಲ ಭಾರಿ ದೊಡ್ಡ ಒಂದು ಕಷ್ಟಕರವಾಗುತ್ತದೆ. ಸಂಘಟನೆ ಮಾಡೋದಕ್ಕಾಗ್ಬೋದು, ವೋಟ್ ತಗೊಳಕ್ಕಾಗ್ಬೋದು, ವೋಟ್ ಕ್ರೋಢೀಕರಣ ಮಾಡೋಕ್ಕಾಗ್ಬೋದು. ಎಲ್ಲ ಆಲ್ ಕಾನ್ಸ್ಟಿಟ್ಯೂನ್ಸೀಸ್, ನಾಟ್ ಓನ್ಲಿ 224 ಕಾನ್ಸ್ಟಿಟ್ಯೂನ್ಸಿನಲ್ಲೂ ಮೈನಾರಿಟೀಸ್ಗೆ ನೋವಿದೆ, ಯಾರು ವ್ಯಕ್ತಪಡಿಸದೇ ಇರ್ಬೋದು. ಆಯಾ ಸಂಬಂಧಪಟ್ಟ ಕೆಲವು ನಾಯಕಗಳಿಗೆ, ಅಲ್ಲಿರೋ ಲೋಕಲ್ ಪ್ರಾಬ್ಲಮ್ಗಳಿಗೆ ಮೈನಾರಿಟೀಸು ವ್ಯಕ್ತಪಡಿಸದೇ ಇರ್ಬೋದು. ಆದರೆ ಮನಸ್ಸಿನಲ್ಲಿ ನೋವಿದೆ. ದಯವಿಟ್ಟು ನಮ್ಮಲ್ಲಿ ಮನವಿ ಮಾಡ್ತೀವಿ, ಈ ವಿಚಾರ ನಿಮ್ಮ ಗಮನಕ್ಕೆ ತರಬಯಸ್ತೀವಿ. ಅವ್ರನ್ನ ಮುಂದಿನ ಕಂತಿನಲ್ಲಿ ಸುಧಾಕರ್ ಆಗ್ಬೋದು, ಜಮೀರ್ ಆಗ್ಬೋದು, ನಸೀರ್ ಅಹ್ಮದ್ ಅವರು ಆಗ್ಬೋದು, ಎಲ್ಲರಿಗೂ ಮುಂದಿನ ಅವಧಿಯಲ್ಲಿ ಸಚಿವ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಪಕ್ಷದಲ್ಲಿ ಒತ್ತಾಯ ಮಾಡ್ತೀವಿ. ಇಂಪಾರ್ಟೆಂಟ್ ಸಮುದಾಯ ಅಂದರೆ ಈಗ ನಾವು ನೋಡ್ತಾ ಇರ್ಬೋದು, 2-3 ದಿನದಿಂದ ಒಬ್ಬ ಹಿರಿಯ ಸಚಿವರು ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರು ತನಗೆ ಕೊಟ್ಟಿರೋ ಖಾತೆ ಪಟ್ಟಿಲ್ಲ ಅಂತ ರಾಜೀನಾಮೆ ಕೊಡಬಹುದು. ಇವತ್ತು ಅವರಿಗೆ ಒಪ್ಪಿಸೋದಕ್ಕೆ ಇಡೀ ಹೈಕಮಾಂಡು, ಮುಖ್ಯಮಂತ್ರಿಗಳು, ಹಿರಿಯ ಸಚಿವರು ಎಲ್ಲರೂ ಅವ್ರ ಬಗ್ಗೆ ತಾವು ಹೆಸರಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಕೊಪ್ಪಳದಿಂದ ಹಿಡಿದು ಬಳ್ಳಾರಿ, ಹಾಸನ, ಹಾವೇರಿ, ಮಂಡ್ಯ, ಮೈಸೂರು, ಬೆಂಗಳೂರು ನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಕೋಲಾರ ಎಲ್ಲ ಕಡೆ ರಾಜ್ಯಾದ್ಯಂತ ಜಮೀರ್ ಅಹ್ಮದ್, ನಸೀರ್ ಅಹ್ಮದ್ ಅವ್ರ ಬಗ್ಗೆ ಪ್ರತಿಭಟನೆಗಳು ನಡೀತಿದ್ದಾರೆ. ನೀವು ಅವ್ರನ್ನ ಕರೆಸಿ ಮಾತಾಡಿ, ಏನಾಗಿದೆ ನಿಮ್ಮ ಜವಾಬ್ದಾರಿ, ನಾವು ನಿಮ್ಮನ್ನು ಮುಂದಿನ ದಿನದಲ್ಲಿ ಇರ್ತೀವಿ ಅಂತ ಎಲ್ಲ ಸಮಾಜಕ್ಕೂ ತಾವು ಜೊತೆಗೆ ತೊಗೊಂಡು ಹೋಗ್ಬೇಕು.
ಒಂದೇ ಸಮಾಜದಿಂದ ಎಲ್ಲೂ ಯಾವುದೇ ಸರ್ಕಾರ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜಗಳು ಇರಬೇಕು. ನಾವು ನಿಮಗೆ ಬೇರೆ ಯಾರಿಗೆ ಯಾವ ರೀತಿ ಯಾವ ಗೌರವ ಕೊಡ್ತಿರೋ ಅದೇ ಗೌರವ ನಮ್ಮ ಸಮಾಜದ ವ್ಯಕ್ತಿಗಳಿಗೂ, ನಮ್ಮ ಸಮಾಜದ ನಮಗೆ ನಿಂತಿರುವಂಥ ನಾಯಕರುಗಳಿಗೂ ಗೌರವ ಕೊಡಬೇಕು, ಅವ್ರಿಗೊಂದು ಸ್ಥಾನಮಾನ ಕೊಡಬೇಕಂತ ನಮ್ಮ ಮನವಿ. ಪ್ಲಸ್ ನಮ್ಮ ಸಚಿವರಿಗೆ ಯಾಕೆ ಕೊಡಬೇಕಂತ ಅವರು ವರ್ಕ್ ಪ್ರೋಗ್ರೆಸ್ ಕಾರ್ಡ್ ಅನ್ನೋ ಒಂದು ಇರುತ್ತೆ. ಈಗಾಗಲೇ AICCL ಕೊಟ್ಟಿದೆ, KPCCL ಇದೆ. ಅದನ್ನು ಪರಿಗಣಿಸಿ ಸುಧಾಕರ್ ರೆಡ್ಡಿ ಅವರು ಯಾವ ರೀತಿ ತಮ್ಮ ಕೊಟ್ಟಿರೋ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ, ಯಾವ ರೀತಿ ಒಂದೊಂದು ಒಳ್ಳೆ ಉನ್ನತ ಶಿಕ್ಷಣ ಸಚಿವ ಸ್ಥಾನದಲ್ಲಿ ಒಳ್ಳೆ ಮಾರ್ಪಾಡುಗಳು ತಂದಿದ್ದಾರೆ. ಆ ಮಾರ್ಪಾಡುಗಳು ಏನು ಅಂತ ಪರಿಗಣಿಸಿ ಇನ್ನು ಪೂರ್ಣ ಮಾಡೋದಿದೆ. ಆ ಒಂದು ಕಾರಣಕ್ಕೂ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಅದನ್ನು ಸಹ ನಾವು ಒತ್ತಾಯ ಮಾಡ್ತೀವಿ. ಲೀಡ್ಸ್ ಏನಿದ್ದಾರೆ ಜಮೀರ್ ಅಹಮದ್ ಸಾಹೇಬರು ಮತ್ತು ನಸೀರ್ ಅಹಮದ್ ಸಾಹೇಬರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ಕಾಂಗ್ರೆಸ್ ಪಾರ್ಟಿಗೆ ಮುಂದೆ ಅನುಕೂಲ ಆದಂಗೆ ಮಾಡ್ತೀರಾ ಅಂತ ನಂಬಿಕೆ ಇದೆ. ತಮ್ಮರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇನ್ನೊಂದ್ಸರಿ ಅವ್ರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಡಿ ಅಂತ ಹೇಳ್ತಾ, ಮಾನ್ಯ ರಾಹುಲ್ ಗಾಂಧಿ ಅವರು ಈ ಮಾತಿಗೆ ತಾವು ಕನ್ಸಿಡರ್ ಮಾಡಿ ಅವರಿಬ್ಬರ ಮೇಲೆ ಏನು ಅಪಾದನೆಗಳಿದೆ ಅದು ಎಲ್ಲ ತಳ್ಳಾಕಿ ಮತ್ತೆ ಅವರಿಗೆ ಹಳೆಯ ಪೊಸಿಷನ್ ಕೊಡಬೇಕು ಅಂತ ಕೋರ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸುಧಾಕರ್ ಸಾಹೇಬರು, ಜಮೀರ್ ಅಹಮದ್ ಸಾಹೇಬರು ಅತ್ಯ ಅವಶ್ಯಕತೆ ಇರೋದರಿಂದ ಅವರನ್ನು ಇವಾಗ ಮುಂದಿನ ಅವಧಿಯಲ್ಲಿ ಕ್ಯಾಬಿನೆಟ್ ತಗೋಬೇಕಾಗಿ ಅವಧಿ ತಗೋಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಪ್ರತಿನಿಧಿ ಬಂದವರಿಂದ ಮಾಡಬೇಕು. ಈಗ ಮಾತು ಬಂದಿರೋದು ಅವರವರ ಸಮುದಾಯದ ರೆಪ್ರೆಸೆಂಟೇಷನ್ ಬಗ್ಗೆ. ನಾವು ಎಷ್ಟಿದ್ದೀವಿ, ನಮ್ಗೆ ಎಷ್ಟು ಸೌಕರ್ಯ ಬೇಕು, ಆಯಿತು. ನಾವು ಈಗಿತ 2023ಯಲ್ಲಿ ಸರ್ಕಾರಕ್ಕೆ ಮೋರ್ ದ್ಯಾನ್ 90% ಪೋಲಿಂಗಿಂದ ನಮ್ಮ ಮೈನಾರಿಟೀಸಿಂದ ಪೋಲ್ ಆಗಿದೆ. ಆ ರೀತಿಯೇ ನಮ್ಗೆ ರೆಪ್ರೆಸೆಂಟೇಷನ್ ಕೊಡಬೇಕು. ಬಜೆಟಲ್ಲೂ ಕೊಟ್ಟಿಲ್ಲ, ಮಿನಿಸ್ಟ್ರಿಯಲ್ಲಿ ಆದರೂ ಕೊಡಬೇಕು. ಜಮೀರ್ ಅಹಮದ್ಗೆ ನೀವು ಸ್ಟಾರ್ ಕ್ಯಾಂಪೇನರ್ ಅಂತ ನೀವು AICC ಕಮಿಟಿಯಿಂದ ಬರ್ತದಲ್ಲ, ಆ್ಯಕ್ಚುಲಿ ಸ್ಟಾರ್ ಕ್ಯಾಂಪೇನರೇ. ಅವರು ಕ್ರೌಡ್ ಪುಲ್ಲಿಂಗು, ಮಾಸ್ ಕ್ರೌಡ್ಸ್ ಪುಲ್ ಮಾಡ್ತಾರೆ. ಅವರು ಒಂದು ಮಾತು ಮೇಲೆ ಭಾಳ ಜನ ಹಿರಿಯರು, ಕಿರಿಯರು, ಯುವಕರು ವೋಟ್ ಮಾಡೋ ಪರಿಸ್ಥಿತಿ ಕರ್ನಾಟಕದಲ್ಲಿ. ಅವರು ನಮ್ಮ ಕಮ್ಯುನಿಟಿಲಿ ಒಂಥರ ಹೇಳ್ತಾರಲ್ಲ, ಮಾಸ್ ಲೀಡರ್, ಇಟ್ಸ್ ಗುಡ್ ಆರ್ಗನೈಸೇಷನ್. ಮತ್ತು ಅದಾದ್ಬಿಟ್ಟು ಅಂತ ಇದು ಸೀರಿಯಸ್ ಕರಪ್ಷನ್ ಅಲಿಗೇಷನ್ ಇಲ್ಲ. ಈಸ್ ಹೆಂಗ್ ಎನಫ್. ಅವರು ಈ ಯಾವುದೇ ಮಿನಿಸ್ಟ್ರಿ ಕೊಟ್ಟರೆ ಅದನ್ನು ಮುಂದೆ ತೊಗೊಂಡೋಗೋ ಸಾಮರ್ಥ್ಯ ಇದೆ. ಅವರು JDS ಬಿಟ್ಟು ಬಂದಾಗ ಒಳ್ಳೆ ಪೊಸಿಷನ್ನಲ್ಲಿದ್ದಾಗ ಅವ್ರು JDS ಬಿಟ್ಟು ಬಂದು ಕಾಂಗ್ರೆಸ್ಗೆ ಸಹಕಾರ ಕೊಟ್ಟಿದ್ದರು. ಅವ್ರ ಫಾಲೋಯಿಂಗ್ ಜಾಸ್ತಿ ಇದೆ. ಅವ್ರಿಗೆ ನಮ್ಮ ರಾಜ್ಯದಲ್ಲಿ ಒಂಥರ ಹೇಳ್ತಾರಲ್ಲ, ಮೈನಾರಿಟೀಸ್ಗೆ ಈಸ್ ಭಾಳ ಒಂಥರ ಒಂದು ಪಿಲ್ಲರ್ ಇದ್ದಂಗೆ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ MC ಸುಧಾಕರ್ ಅವರು ಅಷ್ಟೇ, ನಮ್ಮ ತಾಲೂಕಲ್ಲೆಲ್ಲ ಅವ್ರ ಇಲಾಖೆಯಲ್ಲೂ ಅವರು ನೀವು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಯಾವುದು ಕರಪ್ಷನ್ ಅಲಿಗೇಷನ್ ಇಲ್ಲ. ಈಸ್ ಹೆಂಗ್ ಏನೋ ಡೈನಾಮಿಕ್ಕು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.